ಅಲ್ಲೇ ಅಲ್ಲೇ ಹಾಕು ಅಲ್ಲೇ ಹಾಕು ಅಲ್ಲೇ ಹಾಕು ನಿಮ್ಗೆ ಕಾಣ್ತೈತಾ ಏನು ವೈಲ್ಡ್ ಕಲರ್ ಏನೋ ಹೋಯ್ತು ಅಲ್ಲಿ ಸೌಂಡ್ ಎಲ್ಲಿ ಬರ್ತೈತೆ ಮತ್ತೆ ಬಟ್ಟೆ ಆಗಿದ್ರೆ ಸೌಂಡ್ ಹೆಂಗೆ ಬರೋದು ಮುಚ್ಚಿ ಯಾರಿ ಕಾಯಿ ಸಿಗ್ತ ನಮಗೆ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಬೇಗೌಡ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತಿನ ಕಂಟೆಂಟ್ ಹೆಂಗೆ ಗೊತ್ತಾಯ್ತು ಇವತ್ತೊಂದು ಕ್ರೇಜಿ ಕಂಟೆಂಟ್ ಮಾಡಕ್ಕೆ ಹೋಗ್ತೀವಿ ಏನಂದರೆ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ನಮ್ಮೂರಿಂದ ಒಂದು 4-5 ಕಿಲೋಮೀಟರ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಚಿಕನ್ ಮಾಡ್ಕೊಂಬಿಟ್ಟು ಅಲ್ಲೇ ತಿಂದು ಬರಬೇಕು ಇದೇ ನಮ್ಮ ಟಾಸ್ಕು ಅಲ್ಲ ಏನೇನು ನಡೀತೈತೆ ಏನೇನೆಲ್ಲ ಮಾಡ್ತೀವಿ ಅನ್ನೋದೆಲ್ಲ ಲೈವ್ ನಿಮ್ಮ ವೀಡಿಯೋದಲ್ಲಿ ತೋರಿಸ್ತೀನಿ ನೀಟಾಗೆ ಲೆಟ್ಸ್ ಗೋ ಗೈಸ್ ಹೋಗೋಣ ನಮ್ಮ ಹುಡುಗರೆಲ್ಲ ರೆಡಿಯಾಗಿದ್ದಾರೆ ನೋಡಿ ವೆಯ್ಟ್ ಮಾಡ್ತಾರೆ ಸೊ ಹೋಗೋಣ ಚಿಕನ್ ಎಲ್ಲ ತಂದಿದ್ದಾಗಿದೆ ಆಲ್ರೆಡಿ ಸಂಜೆನೇ ಎಲ್ಲ ಅರೇಂಜ್ಮೆಂಟ್ ಮಾಡೀವಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದೆ ಗೈಸ್ ಇದು ಕಂಟೆಂಟು ಸುಮ್ಮನೆ ಹೋಗ್ಬಿಟ್ಟು ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ಬಿಟ್ಟು ಅಲ್ಲೇ ಮಾಡಿಬಿಟ್ಟು ಅಲ್ಲೇ ತಿನ್ಕೊಂಡು ಬರಬೇಕು ಅಂತ ಹೇಳ್ಬಿಟ್ಟು ಸೊ ಲೆಟ್ಸ್ ಗೋ ಗೈಸ್ ಹೋಗೋಣ ರಾಕ್ ಮಾಡೋಣ ಬನ್ನಿ ಏನೇನೆಲ್ಲ ನಡೀತದೆ ಎಲ್ಲ ತೋರಿಸ್ತೀನಿ ಲೆಟ್ಸ್ ಗೋ ಗೈಸ್ ಎಲ್ಲ ವೆಯ್ಟ್ ಮಾಡ್ತಾವ್ರು ನನಗೆ ಅಂತಾನೆ ನೋಡ್ರಿ ಲೆಟ್ಸ್ ಗೋ ಹೋಗೋಣ ಗೈಸ್ ಹೇಗೆ ಹೊರಟಿದ್ದೀವಿ ಸೊ ನೋಡ್ರಿ ಎಲ್ಲೋಗಿ ಸಿಗೋಣ ಕ್ಲಿಪ್ಗಳು ಹಾಕ್ತೀನಿ ಹಂಗೆ ನೋಡ್ಕೊಳ್ರಿ ನಮ್ಮ ಮನೆಯಿಂದ ಜಸ್ಟ್ ಈಗ ಹೊರಟಿದ್ದೀವಿ ಸೊ ಇಲ್ಲಿಂದ ಒಂದು 4 ಕಿಲೋಮೀಟರ್ಸ್ ಆಗುತ್ತೆ ಹೋಗ್ಬಿಟ್ಟು ಅಲ್ಲಿ ಸಿಗೋಣ ಇಲ್ಲಿಂದ ಹೋಗೋದೆಲ್ಲ ಕ್ಲಿಪ್ಗಳು ಹಾಕ್ತೀನಿ ನೋಡ್ಕೊಳ್ರಿ ಲೆಟ್ಸ್ ಗೋ ಗೈಸ್ ಗೈಸ್ ಫೈನಲಿ ಈಗ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದೀವಿ ನಂಗೆ ಕಾಣಿಸ್ತಿದೆ ಗೊತ್ತಿಲ್ಲ ಕತ್ಲು ಬನ್ನಿ ಗೈಸ್ ಅಲ್ಲೋಗಿ ಸಿಗ್ತೀನಿ ಈಗ ನಾನು ಗಾಡಿ ಹೇಳ್ತೀನಿ ಈಗ ಜಸ್ಟ್ ಬನ್ನಿ ಮಾತವ್ರೆ ನೆಕ್ಸ್ಟ್ ಲೆವೆಲ್ ಒಳಗೆ ಬಂದಿದ್ದೀವಿ ಗೈಸ್ ಏನೇನು ಆಗುತ್ತೋ ಗೊತ್ತಿಲ್ಲ ಇಲ್ಲೆಲ್ಲ ಚಿರತೆಗಿರ್ತೆ ಅಂತೆ ಎಲ್ಲ ಇದೆಯಂತೆ ಗೈಸ್ ನಮ್ಮೂರ ಹತ್ರನೇನಾ ಸೊ ಇಲ್ಲೆಲ್ಲ ನೋಡ್ರಿ ಅಪ್ಪ ನೋಡಿ ಗೈಸ್ ಬೇಲಿ ಗೀಲಿ ಎಲ್ಲ ತೂರ್ಕೊಂಡು ಬೇಡ ನಮ್ಮ ಸವಾಸ ವಾ ಗೈಸ್ ಅಲ್ಲೆಲ್ಲೋ ಲೈಟ್ ದೂರದಾಗ ಕಾಣ್ತೈತೆ ನೋಡ್ರಿ ಕಾಣ್ತೈತೆ ನಿಮಗೆ 1x ಹಾಕಿದ್ದೀನಿ ಸೊ ನೋಡ್ತಾ ಇರ್ಬೋದು ಪಾಪ ಫೈನಲಿ ಡೀಪ್ ಫಾರೆಸ್ಟ್ ಒಳಗಡೆ ಎಂಟ್ರಿ ಆಯಿತು ಇಲ್ಲೇ ಜಾಗ ಫಿಕ್ಸ್ ಮಾಡಿದ್ದೀವಿ ಇದೇನ ಸಾಕು ಒಂದು ಸ್ವಲ್ಪ ಕ್ಲೀನಾಗಿದೆ ಅದಕ್ಕೋಸ್ಕರ ನೋಡ್ರಿ ಏನೂ ಕಾಣಲ್ಲ ಎಲ್ಲ ಫುಲ್ಲು ಹೆಂಗೈತ್ರಿ ಸೂಪರ್ ಸೊ ಗೈಸ್ ಸ್ಟಾರ್ಟ್ ನೋಡ್ರಿ ಎಲ್ಲ ಚಿಪ್ಪಂಕಿರೆ ಮತ್ತು 3 ಬಾಟ್ಲು ಎತ್ಕೊಂಬಂದಿದ್ದೀವಿ ಆ್ಯಂಡ್ ಚಾಕು ಒಂದೊಂದು ಸ್ವಲ್ಪ ಇವೆಲ್ಲ ಇಟ್ಕೊಂಡಿದ್ದಾನೆ ಇಲ್ಲಿ ಚಿಕನ್ನು ನೋಡಿ ಎಲ್ಲ ಅರೇಂಜ್ ಮಾಡ್ತವ್ರೆ ಗೈಸ್ ಅವ್ರು ಬಂದುಬಿಟ್ಟು ಚಿಕನ್ ತೊಳೆದಿಲ್ಲ ಅಂತ ತಿರ್ಗಾ 1 ಕಿಲೋಮೀಟ್ರ್ ಚಿಕನ್ ತೊಳೆಯೋಕೆ ನೀರು ತಗೊಂಬರಕ್ಕೆ ಹೋಗೋರೆ ಬೈಕಲ್ಲಿ ನಾವಿಲ್ಲಿ ಎಷ್ಟೊತ್ತಿಗೆ ಸೌದೆ ಹೋಗಿದೆ ಅಂತ ಅರೇಂಜ್ ಮಾಡಿಬಿಟ್ಟು ಒಲೆ ಹಚ್ಚೋಣ ಅಂತ ಡಿಸೈಡ್ ಆಗಿದ್ದೀವಿ ಸೊ ಲೆಟ್ಸ್ ಗೋ ಗೈಸ್ ಸೌದೆ ಹುಡ್ಕೋಕೆ ಹೋಗ್ತಿದ್ವಿ ನೋಡ್ರಿ ಅವ್ನು ಏನೂ ಕಾಣ್ತಾನೆ ಇಲ್ಲ ಪಾಪ ಏನೋ ಇಷ್ಟೊಂದು ಕತ್ಲು ಗಾಯ್ಸ್ ನಾವು ನಮ್ಮ ಲೈಟ್ ಬಿಟ್ಟರೆ ಸುತ್ತಮುತ್ತ ಒಂದು ಲೈಟ್ ಇಲ್ಲ ನೋಡಿ ನಿಮಗೆ ಭಯ ಆಗ್ತಿದ್ದೇನಾ ನಮಗೂ ನನಗೆ ಒಂದು ಸ್ವಲ್ಪ ಭಯ ಆಗ್ತಿದೆ ಗೈಸ್ ಯಾಕಂದರೆ ಸಖತ್ ಕತ್ಲೈತೆ ಫಾರೆಸ್ಟು ದೆವ್ವಗಳಿಗೇನು ಎದ್ರಕಂತಿಲ್ಲ ಚಿರತೆ ಬಂದುಬಿಟ್ರೆ ಅಂತ ಭಯ ಆಗ್ತೈತೆ ಅಷ್ಟೇ ಇಲ್ಲಿ ಇಲ್ಲ ಚಿರತೆ ಇದೆಯಾ ಗೈಸ್ ನಮ್ಮೂರ ಸುತ್ತಮುತ್ತ ಸ್ವಲ್ಪ ನಮ್ಮೂರಿಂದ ಫಾರೆಸ್ಟ್ ಏರಿಯಾನೂ ಐತೆ ಸೊ ಅದಕ್ಕಾಗಿ ಸ್ವಲ್ಪ ಚಿರತೆ ಐತೆ ಅಂತ ಭಯ ಆಗ್ತೈತೆ ನನಗೆ ಸೊ ಸೌದೆ ಹುಡ್ಕೋಕೆ ಹೋಗ್ತಾಯಿದ್ದೀವಿ ಗೈಸ್ ಅವ್ನು ನಮ್ಮ ಮುಂದೆ ಬಿಟ್ಟಿದ್ದೀನಿ ನನ್ನ ಕ್ಯಾಮ್ರಾ ಇತ್ತಲಾಗಿ ಹಿಡಿದ್ರೆ ನನಗೇನು ಮುಂದೆಗಡೆದೇನು ಕಾಣಲ್ಲ ಗೈಸ್ ಫುಲ್ ಕತ್ಲು ಸೊ ಅದಕ್ಕೆ ಹಂಗಾಗಿ ಅವ್ನು ನಮ್ಮ ಮುಂದೆ ಬಿಟ್ಟಿದ್ದೀನಿ ನಾನು ಹಿಂದೆ ಹೋಗ್ತಾ ಇದ್ದೀನಿ ನೋಡ್ರಿ ಯಪ್ಪ ಗೈಸ್ ಏನೇನೋ ಮುಳ್ಳಿನ ಗಿಡ ಎಲ್ಲ ಇದ್ದಾವೆ ಯಪ್ಪ ಈ ಬೆಟ್ಟ ಗುದ್ದ ಹತ್ತ ಸಾಹಸ ನಮಗೆ ಬೇಕಿತ್ತು ಗೈಸ್ ಗೈಸ್ ಏನೂ ಕಾಣಿಸ್ತಿಲ್ಲ ಗೈಸ್ ಪಕ್ಕದಲ್ಲೇ ಬೆಟ್ಟ ಇದೆ ಬೆಟ್ಟ ಗುಡ್ಡ ನೋಡಿ ಇಲ್ಲಿ ಮಸ್ತಾಗೈತೆ ಗೈಸ್ ಈ ಥರ ಎಲ್ಲ ಬರಬೇಕು ಈ ಥರ ಎಲ್ಲ ಮಾಡ್ಕೊಂಡು ತಿನ್ನಬೇಕು ಎಲ್ಲೈತೆ ನೋಡು ಗೈಸ್ ಎಂತೆಂಥವು ಸೌದೆ ಮುರ್ಕೊತಿದ್ದೀವಿ
ನೋಡ್ರಿ ಗೈಸ್, ನೋಡಿ ಅಲ್ಲಿ ಕಾಣ್ತಿದೆ ನೋಡ್ರಿ ನಮ್ಮೂರು ಅಲ್ಲ ಅದೇ ಅಲ್ಲಿಂದನ ಇಲ್ಲಿಗನ ಬಂದಿದ್ದೀವಿ ನೋಡಿ ಗೈಸ್. ಹೆಂಗೈತೆ ಫೀಲಿಂಗು ಗೈಸ್? ಸಖತ್ ಭಯ ಅಂತ ಆಗ್ತೈತೆ, ಬಟ್ ಭಯ ಪಡಲ್ಲ ಗೈಸ್. ಜೈ ಆಂಜನೇಯ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ಬರೀ ವಾನ ಗೈಸ್. ಸೌದೆ ಹುಡುಕ್ತಾ ಇದ್ದೀವಿ, ಸೌದೆ ಸಿಗ್ತಾನೆ ಇಲ್ಲ. ಬರೀ ಸೌದೆ ಹುಡ್ಕೋಣ ಗೈಸ್. ನೋಡಿ ಸೌದೆ ತೋರಿಸ ಗೈಸ್. ಇಷ್ಟು ಕಿತ್ಕೊಂಡಿದ್ದೀವಿ, ಯಾವುದಾದ್ರು ಮರದಾಗ ಗಿರದಾಗೆಲ್ಲ ಜುಗಾಡು ಮಾಡಿ ಕಿತ್ಕೊಂಡಿದ್ದೀವಿ. ಇಷ್ಟಾಗಿ ಬೇಯುತ್ತಲ್ಲ ಮಗ? ಹಾಂ, ಸಾಕು ಗೈಸ್ ಇಷ್ಟು. ಬಟ್ ಏನೇಂದ್ರೆ ಗ್ಯಾಸಲ್ಲಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಒಲೆಯಲ್ಲಿ ಮಾಡ್ಕೊಂಡಿದ್ರೆ ಭಾಳ ಟೇಸ್ಟ್ ಅಂತೆ. ನಾನು ತಿಂತಿದ್ದೀನಿ, ಚೆನ್ನಾಗಿರುತ್ತೆ. ಇದನ್ನು ತಿಂದು ಟೇಸ್ಟ್ ನೋಡೋಣ ಬನ್ನಿ ಗೈಸ್. ಅಪ್ಪ ಸ್ವಾಮಿ, ಕಾಡಲ್ಲಿ ಸವಸಲ್ಲ. ಎಲ್ಲ ಮುಗಿಸೋಗೋದ್ರೊಳಗೆ ಪಕ್ಕ 12 ಗಂಟೆ ಆಗೇ ಆಗುತ್ತೆ. ಐ ಥಿಂಕ್ ಬೇಯಕ್ಕೆ ಒಂದು ಒನ್ ಅವರು ಎಲ್ಲ ಮುಗಿಸಿ ಒಟ್ಟು ಅಡುಗೆ ರೆಡಿ ಹಾಕಿ ಇನ್ನೂ 2 ಅವರ್ ಬೇಕು. ಅದೇ 9, 10, 11 ಊಟ ಮಾಡೋ ಅಷ್ಟೊತ್ತಿಗೆ 1 ಅವರು, ಪಕ್ಕ 12 ಗಂಟೆ ಆಗುತ್ತೆ. ಇವರೆಲ್ಲ ನಮ್ಮನ್ನು ಗಲ್ಲ ಅನ್ನಿಸ್ಬೇಕು ಅಂತ ಮಾಡ್ಬಿಟ್ಟಾರೆ ನಮಗೆ. ಏನು ಮಾಡೋದೋ ಗೊತ್ತಿಲ್ಲ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಈ ಏರಿಯಾ ಎಲ್ಲ ಫುಲ್ಲು ಚಿರತೆ ಅಲ್ಲ ಗುಡ್ದಾಗೆಲ್ಲ ಕರ್ಕೊಂಡ್ಬರ್ತಾರೆ ಗೈಸ್. ನೋಡ್ರಿ ಸೆಟ್ ಮಾಡ್ತಿದ್ದೀವೆಲ್ಲ, ಬೆಂಕಿ ಹಚ್ಚುತ್ತಾ ಇದ್ದೀವಿ. ಇವಾಗಿನ ಆ ಕಡೆ ಅವನು ಈರುಳ್ಳಿ ಹಚ್ಚುತ್ತಿದ್ದಾನೆ, ಅವನ ಬೆಂದು ಕೂತ್ಕೊಂಡು ಮೊಬೈಲ್ ನೋಡ್ತಿದ್ದಾನೆ. ನಾನು ಇಲ್ಲಿ ಮೊಬೈಲ್ ಹಿಡ್ಕೊಂಡು ಇವ್ರು ಮಾಡೋದನ್ನೆಲ್ಲ ಹಿಡಿತಾ ಇದ್ದೀನಿ. ಬೆಂಕಿ ಹೊತ್ಕೊಂತು ಗೈಸ್. ಬೆಂಕಿ ಹಚ್ಬಿಟ್ರಿ. ಇದನ್ನ ಮಾಡಿದ್ದೀವಿ, ಇನಾಗ್ರೇಷನ್ ಆಯ್ತು ಈಗ. ನೋಡ್ರಿ ಹೌದು ಪಕ್ಕ ಟೌನಲ್ಲಿರೋರಿಗೆ, ಸಿಟಿಯಲ್ಲಿರೋರಿಗೆಲ್ಲ ಈ ಥರ ಹಳ್ಳಿ ಲೈಫು, ಈ ಥರ ಆಚೆ ಕಡೆ ಬಂದು ಡೀಪ್ ಫಾರೆಸ್ಟ್ ಒಳಗಡೆ ಹಿಂಗೆ ಮಾಡ್ಕೊಂಡು ತಿನ್ನೋದು ಗೊತ್ತಿಲ್ಲ. ಯಾವ ಮರರೇ ಹೊಗೆನೆ ನಾವೆಲ್ಲ ಗೊತ್ತು ನಮಗೆ. ವೈ ಚಿರತೆಯಾಗಿರುತ್ತೆ ಏನಾದರೂ ಬಂತು ಬೆಳಕಿಗೆ ಅಂದರೆ ಅಷ್ಟೇ. ಚಿಕನ್ ಎಲ್ಲ ಅದೇ ತಿನ್ಕೊಂಡು, ಅನ್ನ ಸಾರು ಜೊತೆಗೆ ಚಿಕನ್ ಜೊತೆಗೆ ಅದೇ ತಿನ್ಕೊಂಡು, ಅದ್ರ ಜೊತೆಗೆ ನಮ್ಮನ್ನು ನೆಂಚ್ಕೊಂಡು ತಿಂದು ಹೋಗ್ಬಿಡುತ್ತೆ ಅಷ್ಟೇ. ನೋಡಿ ಗೈಸ್, ಎಣ್ಣೆ ಹಾಕ್ತಾ ಇದ್ದೀವಿ. ಎಣ್ಣೆ ಎಲ್ಲ ಆಯಿತು. ಸೊ ಗೈಸ್, ಇಲ್ಲಿ ಪಕ್ಕದಾಗ ಒಂದು ಕಟ್ಟೆ ಇದೆ, ಅಲ್ಲಿ ಏಡಿಕಾಯಿ ಸಿಗ್ತಾವ ಅಂದರೆ ಚೆಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಸಿಕ್ಕರೆ ಅವರು ಅಷ್ಟೇ ಇವತ್ತು. ಏನಂತೀರಾ ಗೈಸ್? ಚಿಕನ್ ಹಾಕ್ತಾ ಇದ್ದೀವಿ. ಓಮ್ ಅಂತೆ. ಏಯ್, ಓಮ್ ಎಲ್ಲ ಅನ್ಬಾರ್ದು. ಹಾಕೋ ಗೈಸ್. 2 kg ಚಿಕನ್ ತಂದಿದ್ದೀವಿ ನಾವು. ಇರೋದು 4 ಜನ 5 ಜನ, ಸಾಕು ನಾವು ಅಷ್ಟೇ ತಿನ್ನೋದು ಅಂತ ಹೇಳ್ಬಿಟ್ಟು ಜಸ್ಟ್ 1 ಟೈಮ್ಗೆ ತಂದಿದ್ದೀವಿ ಗೈಸ್ ಅಷ್ಟೇ. ಗೈಸ್ ನೋಡ್ರಿ ಎಲ್ಲ ಬೇಯ್ತಿದ್ದಾವೆ ಇಲ್ಲಿ ನನಗೆಲ್ಲ ಸ್ವರ್ಗ ಲೈಫ್ ಅಲ್ಲ ಇದು ಲೈಫು. ನೋಡ್ರಿ ದುಡಿಮೆಗೋಸ್ಕರ ಬೆಂಗಳೂರು ಅಷ್ಟೇ. ಲೈಫ್ ಎಂಜಾಯ್, ಹಳ್ಳಿ ಲೈಫ್. ವಿಲೇಜ್. ಒಬ್ಬೊಬ್ಬ ಇಂಗ್ಲೀಷಾ ಗೈಸ್. ಈಗ ಎಡಿಕಾಯಿ ಹಿಡಿಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಪಕ್ಕದಲ್ಲೇ ಕಟ್ಟೆ ಇದೆ ಗೈಸ್. ಆ್ಯಕ್ಚುಲಿ ಕಟ್ಟೆಯಲ್ಲಿ ಎಡಿಕಾಯಿ ಹಿಡಿಯೋಣ ಅಂತ ಹೋಗ್ತಾ ಇದ್ದೀವಿ, ಚೆಕ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಸೊ ಬರ್ರಿ ನೋಡೋಣ, ಸಿಕ್ಕರೆ ನಮ್ಮ ಅದೃಷ್ಟ. ಇಲ್ಲೇ ಕಟ್ಟೆಗೆ ನೀರೇ ಇಲ್ಲಪ್ಪ, ಸುಮ್ಮನೆ ಎಡಿಕಾಯಿ ಇದಾವೆ ಅಂತ ಕರ್ಕೊಂಬಂದವನಿ. ನೋಡಪ್ಪ ಗಾಯ್ಸ್, ಮುಚ್ಚಿ ಏಯ್, ಎಡಿಕಾಯಿ ಸಿಕ್ತ ನಮ್ಗೆ. ಇಕ್ಕ ನೋಡ ಸಾಯಂಗಾಗವಲ್ಲ ಎಲ್ಲ ಒಣಗೋಗಿವೆ ಗೈಸ್ ಪಾಪ. ಸೈಡು ಕವರ್ ತಂಬರ, ಒಂದು ಕವರ್ ತಂಬರ, ವರ್ಷ ಕವರ್ ತಂಬರ್ ಬೇಗ. ಸುಡೋಣ ಹಂಗೆ ಬೆಂಕಿಲ್ ಹಾಕಿ. ಕವರ್ ತಂಬರ ಗೈಸ್. ಇದು ಆ್ಯಕ್ಚುಲಿ ನಾವು ಟ್ರಿಪ್ಗೆ ಹೋದಾಗ ಈ ಥರ ಹಿಡಿದ್ಬಿಟ್ಟು ಮಸ್ತಾಗಿ ಸುಮ್ಮನೆ ಆಚೆ ಕಡೆ ಬಿಟ್ಟಿದ್ವಿ ಗೈಸ್ ನಾವು. ಈಗ ನೋಡ್ರಿ ಇವತ್ತು ರೋಸ್ಟ್ ಪಕ್ಕ ಗೈಸ್. ಇವತ್ತೇ ನಮ್ಮದೇ ಅವಳಿ ಕಾಡು ತುಂಬ. ಇದು ಯಾವುದೋ ಕಟ್ಟೆಗೆ ಬಂದ್ಬಿಟ್ಟು ಕಟ್ಟೆ ಏನು ಅಂತಾನು ಗೊತ್ತಿಲ್ಲ, ಬಂದು ಇಲ್ಲಿ ಹಿಡಿದು ಎಡಿಕಾಯಿ ಹಿಡಿತಿದ್ದೀವಿ.
ನಾವು ಅಲ್ಟ್ರಾ ಲೆಜೆಂಡ್ಗಳು ಗೈಸ್. ಇಲ್ಲಿ ನೋಡ್ರಿ ಗೈಸ್, ಎರಡು ಸಿಕ್ತಿದಂಗೆ ನನ್ನ ಮಗಳು ಹೆಂಗ್ ಪರದಾಡ್ತಾವ. ಅಲ್ಲಿ ಚಿಕನ್ ಇದ್ರು ಪರದಾಡ್ತ ಸಾಯ್ತವ್ರೆ. ಚಿಕನ್ ಏನು ಡೈಲಿ ತಿಂತೀವಿ. ಬಟ್ ಏಡಿಕಾಯಿ ಗೈಸ್, ಏಡಿಕಾಯಿ ಟೇಸ್ಟು ಏನೋ ಸಿಕ್ತಾನ. ಓ ಗೈಸ್ ಎಷ್ಟಪ್ಪ ಸಿಕ್ತು ನೋಡ್ರಿ. ಅನ್ಎಕ್ಸ್ಪೆಕ್ಟೆಡ್ ಪಾರ್ಟಿ. ಹಾಕ್ಬಾರ ಅದ್ರೊಳಗೆ ನೋಡಪ್ಪ, ಅವನು ಹುಡುಗಿ ಫೋಟೋ ಹೊಡೆದು ಹಾಕಕ್ಕೆ ಹೋಗ್ತಾನೆ. ಎಲ್ಲೋದರ ಹಾಕ್ತೀರಾ ಬಾಲ್ಗಳ ಎಲ್ಲ ಲೌಡಕ್ಕೆ ಬಾಲ್ಗಳ. ಗೈಸ್ ಸುಮಾರು 3 ಕಿಲೋಮೀಟ್ರು 4 ಏಡಿಕಾಯಿ ತೊಳೆಯೋಣ ಅಂತ ಬಂದಿದ್ದೀವಿ. ಯಾವುದೋ ಚಿಕ್ಕ ತೋಟ ಇದೆ, ಸಿಗ್ಬೋದು ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಫೈನಲ್ಲಿ ನೀರು ಸಿಕ್ಕಿವಿ ಗೈಸ್. ಯಾರೋ ಬಿನ್ಗೆ ಇಕ್ಕಿರ್ತಾರೆ ನೀರ, ಅದ್ರಾಗ ತೊಳೆದ್ಬಿಟ್ಟು ಈಗ ಅದನ್ನೂ ರೋಸ್ಟ್ ಮಾಡಲೇಬೇಕು. ಗೈಸ್ ನೋಡ್ರಿ, ಇವನು ಪಂಡ್ರಿ ಅವ್ನು ಇದ್ರಾಗೆಲ್ಲ ಕ್ಲೀನ್ ಮಾಡೋದ್ರಾಗ ಇವನು. ನಾವೆಲ್ಲ ಚಿಕ್ಕ ಹುಡುಗನಾಗ ಭಾರಿ ಕೆಲಸ ಮಾಡಿಬಿಟ್ಟಿದ್ದೀವಿ. ಇಂಥವು ಬರ್ರಿ ಇಂಥ ಮೀನು ಹಿಡಿಯೋಕೆ ಹೋಗೋದು, ಅಕ್ಕಿ ಬೆಳೆ ಹೊಡಿಯೋಕೆ ಹೋಗೋದು, ಇಂಥವೇ ನಮ್ಮ ಕೆಲಸಗಳು. ಕಟಾಕಿಸ್ಕೊಂಡು ಗೈಸ್ ನಮಗೆಲ್ಲ ಏನು ಮಾಡಿದ್ರಿ, ಚಿಕ್ಕ ಹುಡುಗನಾಗ ಈಜು ಹೊಡಿಯೋಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು ಕಟಾಕ್ಬಿಟ್ಟು ಇದು ಕೆಂಚಗ ಅಂತ ಬರ್ತವೆ ಗೈಸ್, ಕೆಂಚಗ ಬಿಟ್ಬಿಡ್ತಾರೆ ನಮಗೆಲ್ಲ, ನನಗೂ ಇವನಿಗೂ ನನಗೂ. ಅಯ್ಯೋ ನಿಮ್ಮ ಲಜ್ಗೆಟ್ಟವ್ರು ಕಣ್ರಿ ನೀವೆಲ್ಲ ನಿಜವಾಗ್ಲು. ಇವನು ನಮ್ಮ ಜೊತೆಗೆ ಗೊತ್ತಿರಲಿಲ್ಲ ಗೈಸ್. ಮೊದಲು ಚಿಕ್ಕ ಹುಡುಗ ಇದ್ದಾಗ ಅವ್ನ ಮನೆ ಸ್ವಲ್ಪ ದೂರ, ಹಾಗಾಗಿ ನಾವು ಮೂವರು ಒಂದೇ ಮನೆ ತೆಗಿತಿದ್ದು, ಸರ್ರಾಗಿ ಆಟ ಆಡ್ತಿದ್ವಿ ಗೈಸ್ ನಾವು ಮೂವರು ಮಾತ್ರ. ಹಳ್ಳಿ ಲೈಫ್ ಅಂತಾರೆ ಪೀಸ್. ಬೆಂಗಳೂರಿಗೆ ಹೋಗಿ ಜೀವನನೇ ಬೇಜಾರು. ತೊಳಿ ಫಸ್ಟ್ ಈಗ ನೋಡ್ರಿ ಗೈಸ್ ಹೆಂಗೆ ತೊಳಿತವನೆ ಕಿಲಾಡಿ. ನನ್ನ ಮಗ ಎಲ್ಲ ತೊಳೆಯೋದ್ರಾಗೆ ನೋಡ್ರಿ ಹೆಂಗೆ ತೆಗ್ದ. ಕಿಲಾಡಿ ಗೈಸ್ ಅದ್ರಲ್ಲೆಲ್ಲ. ಹೆಸರು ಬಿಟ್ಬಿಡ್ತೀನಿ. ನಾನು ಹಿಡ್ದಿದ್ದು ಚೆನ್ನಾಯ್ತಲ್ಲ ದಪ್ಪ. ದಪ್ಪಂದು ಅದೇ ದಪ್ಪಂದು ನೋಡ್ರಿ. ನನ್ನ ಮಗ ಎಲ್ಲ ಕ್ಲೀನ್ ಮಾಡಿರೋ ಗೈಸ್. ಆಯಿತು ಕ್ಲೀನ್ ಮಾಡಿದ್ದು, ಅದು ಒಬ್ರಿಗೂ ಸಾಲಲ್ಲ. ಬಟ್ ಏನೂ ಮಾಡೋಕ್ಕಲ್ಲ, ಸ್ವಲ್ಪ ಟೇಸ್ಟ್ ನೋಡೋದಷ್ಟೇ ಅದ್ರದ್ದು. ನೋಡ್ರಿ ಓನ ಅಲ್ಲಿ ಹೋಗಿ ಸಿಗೋಣ. ಕತ್ಲು ಫುಲ್ಲು 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕೀಗ. ಆ್ಯಕ್ಚುಲಿ ಗಾಡಿ ತಂದಿದ್ದೀವಿ ಅರ್ಧಕ್ಕನ, ಗಾಡಿ ಐತೆ ಅಲ್ಲಿ ತೋಟದೊಳಗೆ ಆಚೆ ಕಡೆ ನಿಲ್ಸಿದ್ದೀವಿ. ಗಾಡಿ ಎತ್ಕೊಂಡು ಹೋಗ್ಬೇಕು ಗೈಸ್ ಅಷ್ಟೇ. ಪ್ಲೇಟ್ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಆ ಪ್ಲೇಟ್ ಮೇಲೆನ ಎಡಿಕಾಯಿ ಸುಡ್ತವ್ರೆ ಗೈಸ್ ಇವರು. ಎಂಥ ಅಲ್ಟ್ರಾ ಲೆಜೆಂಡ್ಗಳು ನೋಡ್ರಿ. ಇವೊಂದು ಕ್ರೆಡಿಟು, ಇವನಿಗೆ ಗೋಸ್ಟು, ಕ್ರೆಡಿಟ್ ಗೋಸ್ಟು ದಿಸ್ 2 ಪರ್ಸನ್ಸ್ ಇವರೇ. ನೋಡ್ರಿ ಹೆಂಗೆ ಸುಡ್ತವ್ರೆ. ಅಬ್ಬಬ್ಬಬ್ಬಬ್ಬಬ್ಬಬ್ಬ ಏನ್ರಲ್ಲಿ ನೀವೆಲ್ಲ ಇಲ್ಲಿರ್ಬಾರ್ದು ಕಂಡ್ರಲ್ಲ ನೀವು. ನೋಡ್ರಿ ಅದ್ರ ಮೇಲೆ ಇಟ್ಬಿಟ್ಟು ಅದ್ರ ಮೇಲ್ಗಡೆ ಒಂದು ಇಟ್ಬಿಟ್ಟು ಅದಕ್ಕೆ ಮುಚ್ಚಿಬಿಟ್ಟಿದ್ದಾರೆ ಗೈಸ್. ಬೇತದ ನಾವೆಲ್ಲ ಮಾಡಿದೀವಿ ಬಿಡು. ಫೈನಲ್ಲಿ ಜುಗಾಡ್ ಮಾಡಿಬಿಟ್ಟು ಬೇಯಿಸ್ಬಿಟ್ವಿ. ಜುಗಾಡ್ ಮಾಡಿ ಬೇಯಿಸಿದ್ದೀವಿ. ನಾನೇ ಟೇಸ್ಟ್ ನೋಡ್ತೀನಿ ನಡ್ರ. ಏಡಿಕಾಯಿ ಗಣ್ಣೆ ಎಮ್ಮೆ ಹೆಂಗೈತ್ರ ಗೈಸ್. ರಾಕ್ ಕಿಕ್ಕಾಗಿ ಮಾಡಪ್ಪ ಎಲ್ಲ ಬಡ್ಸ್ಕೊಂತಾರೆ ನೋಡ್ರಿ. ಇವರಿಬ್ರು ಎಕ್ಸ್ಟ್ರಾ ಎಂಟ್ರಿಗಳು ಈಗ ಬಂದವ್ರೆ ನೋಡ್ರಿ ಗೈಸ್. ಹೆಂಗಾದ್ರೆ ಟೇಸ್ಟ ಉಸಿರೇ ಬಿಡ್ತೀಯ ನಗ್ತಾನೆ ಗೈಸಿಲ್ಲ. ಹೆಂಗೈತಾ? ಚೆನ್ನಾಗೈತೆ ಗೈಸ್. ಕಸ್ವಾಗೈತೆ ನೋಡ್ರಿ. ಯಾರು ಎಕ್ಸ್ಟ್ರಾ ಪ್ಲೇಯರು ಬರಲ್ಲ, ಎಕ್ಸ್ಟ್ರಾ ಪ್ಲೇಯರು ಕಸ್ವಾಗೈತೆ ಅಂತ. ಕಸ್ವು ಗೈಸ್. ಫೈನಲಿ ಊಟ ಎಲ್ಲ ಆಯಿತು ಗೈಸ್. ನಮ್ದೆಲ್ಲ ಫೈನಲ್ ಊಟ ಆಯಿತು. ಈಗೇನೋ ಕುಂತಿದ್ದೀವಿ ನೋಡ್ರಿ. ಇವ್ರು ಇನ್ನೂ ಸಾಹೇಬ್ ಊಟ ಮಾಡ್ತವ್ರೆ. ಊಟ ಮಾಡಿರಿ ಅಂದರೆ ಜಲ್ದಿ ಊಟ ಮಾಡ್ತಿಲ್ಲ ಗೈಸ್. ಹೋಗೋಣ ಮನೆ ಕಡೆ ಅಂದರೆ. ಅಣ್ಣ ಯಾಕೆ ಅಲ್ಲೇನೋ ಐತೆ ಕಾಣ, ಅಲ್ಲೇನೋ ಐತೆ, ಅಲ್ಲೈತೆ ಕಾಣ ಏನೋ ಕೇಳಿಸ್ಕ. ಏನು ಸೌಂಡದು? ಏನು ಸೌಂಡ್ ಅನ್ನೋದು ಗೊತ್ತಾಗ್ತಿಲ್ಲ. ಮುಚ್ಚಿ 12 ಗಂಟೆ ಟೈಮು. ನಡ್ರಿ ಹೋಗೋಣ. ಹೇಳ್ರಿ ಅಪ್ಪ ಇದಲ್ರಿ ಬ್ಯಾಟ್ರಿ ಯಪ್ಪ ನಮ್ಮ ಕಸ್ ಕಾಣ್ತೈತೆ ನಿಮಗೆ. ಸಂತು
ಲೇ ಸಂತು ಸಂತು ಗುರು ಇವನೆಲ್ಲದ ಗುರು ಸಂತು ಯಪ್ಪ ಲೇ ಕಾಡು ಇದು ಸಂತು ಗುರು ಇವನೆಲ್ಲದ ಎತ್ತಗೊಂಡು ಬಂದ ಅವನು ಏ ಗುರು ಓ ಏನೋ ಮಾಡಕ್ಕೊಂದು ಏನೋ ಆಯ್ತಲ್ಲ ಗುರು ಸಂತು ಏಯ್ ಬಾರ ಎಲ್ಲಿ ಯಾಕೋ ಹೋಗಿದ್ಯಾ ಏಯ್ ಬಾರೋ ಗುರು ಬ್ಯಾಟ್ರಿ ಹಾಕು ಗುರು ಹಂಗೆ ಯಪ್ಪ ಗುರು ನೀನು ಹೆಂಗ ಹೋದೆ ಅಲ್ಲಿಗೆ ನಿಜ ನಾವು ಇತ್ತ ಓಡ್ ಬಂದಿದ್ದೀವಿ ಅವ್ನು ಆ ಕಡೆಯಿಂದ ಓಡ್ ಬಂದವನೇ ಯಪ್ಪ ಚಪ್ಪಲಿ ಅಲ್ಲೋ ಯಪ್ಪ ದೇವ ಗುರು ಏನ್ ಗುರು ಅದು ಬ್ಯಾಟ್ರಿ ಹಾಕ್ಬಾ ಇಲ್ಲಿ ನೋಡೋಣ ಕಾಣ್ತದೆ ಇಲ್ಲಿಂದ ಬ್ಯಾಟ್ರಿ ಹಾಕಿದೆ ಯಪ್ಪ ದೇವ ಥೂ ಎಂಥ ಕೆಲಸ ಆಯ್ತು ಗುರು ಎಲ್ಲ ಮುಗಿಸ್ಕೊಂಡು ಹೋಗೋ ಟೈಮಲ್ಲಿ ಏನೋ ಅದು ವೈಟ್ ಕಲರು ಹಾಂ ಏನೋ ಸೌಂಡ್ಲೇ ನೋಡು ತಪ್ಪಲೆ ಎಲ್ಲ ಅಲ್ಲಿದು ಹೆಂಗೋ ಇಕ್ತಾರೆ ತಪ್ಪಲೆನಾ ತರನಾ ಬ್ಯಾಟ್ರಿ ಹಾಕು ಬ್ಯಾಟ್ರಿ ಬೇಡ ಅಣ್ಣ ತಿರ್ಗಿ ಏನಾದ್ರು ಸಮಸ್ಯೆ ಆಯಿತು ಅಂದರೆ ನೋಡು ಹಂಗೆ 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 ಜೀವ ಲಗ ಅಂತ ಇದ್ ಗುರು ಹಾಕು ಬ್ಯಾಟ್ರಿ ನೋಡು ನನಗೆ ಬ್ಯಾಟ್ರಿ ಹಾಕು ಗುರು ಏನು ಗುರು ಅದು ಹಂಗೆ ಕುಂತ ಏನಿರೋದಂಗೆ ಈ ಬಟ್ಟೆ ಗಿಟ್ಟೆನ ಸೌಂಡ್ ಎಲ್ಲಿಂದ ಬರ್ತೈತದ ಗುರು ಏನು ಗುರು ಆರೆಂಜಿ ಕಾಣ್ತೈತದು ಏನು ಸೌಂಡ್ ಏನೋ ಒಂಥರ ನಾಯಿ ಇದು ನಾವು ಏನು ಪಕ್ಷಿ ನೋಡು ಕೈಯೆಲ್ಲ ವೈಬ್ರೇಷನ್ ನಮಗೆ ಭಯ ಆಗ್ತೈತೆ ಗುರು ತಡಿ ಗುರು ಇಲ್ಲಿಂದ ಹಾಕು ಇದನ್ನ ಹಾಕು ಗುರು ಸೌಂಡ್ ಎಲ್ಲಿ ಬರ್ತೈತೆ ಮತ್ತೆ ಬಟ್ಟೆ ಹಾಕಿದ್ರೆ ಸೌಂಡ್ ಹೆಂಗೆ ಬರೋದು ಸಾಕು ಅಲ್ಲೇ ಹಾಕು ಗೈಸ್ ನಿಮಗೆ ಕಾಣ್ತೈತಾ ಪಕ್ಕಾ ಗೈಸ್ ಏನೋ ವೈಟ್ ಕಲರ್ ಏನೋ ಹೋಯ್ತು ಅಲ್ಲಿ ಅದೇನು ಅಂತ ಗೊತ್ತಾಗ್ತಿಲ್ಲ ನಮಗೆ ಗುರು ಚೆಕ್ ಮಾಡೇ ಬಿಡೋಣ ನೀನು ಮುಂದೆ ಹೋಗಿ ನನಗೆ ಭಯ ನಿಜ ನಂಗಂತೂ ಆಗ್ತಿಲ್ಲ ನಂಗೆ ಅಷ್ಟು ಭಯ ಆಗ್ತಿಲ್ಲ ಗುರು ನಿಜ ಹುಷಾರಾಗಿ ಹೋಗ್ರಿ ಮನೆಗೆ ಮತ್ತೆ ಕಳಿಸಲ್ಲ ಮತ್ತೊಂದು ಆಚೆ ಕಡೆ ನಮ್ಮ ವೀಡಿಯೋ ನೋಡಿರೋ ಅಂದರೆ ನಮ್ಮ ಮನೆಗೆ ಸತ್ರ ಅಷ್ಟೇ ನಮ್ಮ ಮನೆಗೆ ನನ್ನ ಸಾಯಿಸೇ ಬಿಡ್ತಾರೆ ನನ್ನ ಇಂಥ ಜಾಗಕ್ಕೆಲ್ಲ ಯಾಕೆ ಹೋಗ್ತೀಯ ಅಂತ ಹೋಗ್ಲಿ ಬಟ್ಟೆ ಅಲ್ಲ ಅದು ಏನೋ ಐತಲ್ಲಿ ನಿಜಲ್ಲಿ ರಿಸ್ಕ್ ತಗೋಬೇಡ್ರಿ ಸೌಂಡ್ ಕೇಳ್ರಿ ಹಂಗೆ ಹೆಂಗೆ ಅನಿಸ್ತೈತೆ ಅಂತ ನೋಡು ಅದು ಮನುಷ್ಯ ಥರ ಗುರು ಯಾವುದೋ ನಾಯಿ ಈ ಥರ ಏನು ಸೌಂಡ್ ಇದು ಗೊತ್ತೇ ಆಗ್ತಿಲ್ವಲ್ಲ ಹಾಂ ಅದು ಬಟ್ಟೆ ಥರ ಕಾಣ್ತೈತೆ ಬಟ್ಟೆ ಅಲ್ಲ ಗುರು ಪಕ್ಕ ಬಟ್ಟೆ ಅಲ್ಲ ಅದು ಹಾಂ ಗೊತ್ತಾಗ್ತಿಲ್ಲ ಬಟ್ಟೆನೋ ಏನು ಬೇಸ್ ನಿಮಗೆ ಏ ಗುರು ಬೇಡ ಬಾ ಬೇಡ ಬಾ ರಾಶ್ ಆಗ್ಬಿಟ್ಟೈತೆ ಅಣ್ಣ ಫುಲ್ಲು ರಾಶ್ ಆಗ್ಬಿಟ್ಟೈತೆ ಅನ್ನೋದು ಏಯ್ ಗುರು ಬೇಡ ಬರಲ್ಲೇ ಹೋಗನ್ರಿ ನಿಜ ಅಲ್ಲೇ ರಿಸ್ಕ್ ಅನ್ನೋದು ಬೇಡ ಬರಪ್ಪ ಸ್ವಾಮಿ ಗುರು ಹೋಗೋಣ ಬೇಡ ನೋಡ್ರಿ ಅಲ್ಲಿ 12 ಗಂಟೆ ಟೈಮು ಯಾಕೆ ಬೇಕು ಇಂಥ ಟೈಮಲ್ಲಿ ರಿಸ್ಕು ಬನ್ನಿ ಗಸ್ ಯಪ್ಪ ನಂಗೆ ಆಗ್ತಿಲ್ಲ ನಿಜ ಈ ರೇಂಜಿಗೆ ನನ್ನ ಲೈಫಲ್ಲೇ ಗಾಡಿ ಯಪ್ಪ ಈ ಗಾಡಿಕಿ ಗಾಡಿಕೀನು ಅಲ್ಲೇ ಇದೆ ಅಲ್ಲೇ ಇರ್ಬೋದು ನಂಗಾದ್ರೆ ಗಾಡಿಗೆ ಜೋಮ ಹಾಕಬೇಕಲ್ಲನ್ರಲ್ಲಿ ಒಂದು ಗಾಡಿ ಇದ್ರೆ ಹೋಯ್ತಾ ಇಲ್ಲ 2 ಗಾಡಿ ಬೀಗನೂ ಅಲ್ಲೇ ಇದೆ ಗಾಡಿನೂ ಬೇಡ ಏನೂ ಬೇಡ ನಡ್ರಿ ಹೋಗೋಣ ಗೈಸ್ ಏನು ಮಾಡೋಣ ಗೈಸ್ ಏನು ಒಂದು ಗೊತ್ತಾಗ್ತಿಲ್ಲ ಯಪ್ಪ ಒಂದು ಸ್ವಲ್ಪ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದು ನಾವು ಸೀದೋ ಅಲ್ಲಿಂದ ಏನೆಲ್ಲ ಒಂದು 500 ಮೀಟ್ರ್ ರೋಡ್ ಬಂದಿದ್ದೀವಲ್ಲ ಗೈಸ್ ಫೈನಲಿ ಇಲ್ಲೇನೋ ಬೈಕ್ ಹತ್ರ ಬಂದಿದ್ದೀವಿ ಬಟ್ ಕೀ ಇಲ್ಲ ನಮ್ಮ ಮನೆಗೆ ಫೋನ್ ಮಾಡಿದ್ದೀವಿ ಬರೋಕ್ಕೆ ಗಾಡಿ ತಗೊಂಡು ಅವ್ರಿಗೆ ವೇಸ್ಟಿಂಗ್ ಅಷ್ಟೇ ಯಪ್ಪ ಗೈಸ್ ಲಿಟ್ರಲಿ ಹಿಂಗೆಲ್ಲ ಮಾಡೋಕ್ಕೆ ಬಂದು ನಿಜ ಹಿಂಗೆ ಆಗ್ಬಿಟ್ರೆ ನಿಜ ಬರೋಕ್ಕೆ ಇನ್ನೊಂದು ಬರೋಕ್ಕೆ ಭಯ ಆಗುತ್ತೆ ಯಪ್ಪ ಹಿಂಗಾಯ್ತಲ್ಲ ಗೈಸ್ ಯಪ್ಪ ಕಾಯ್ದಿದ್ದೀವಿ ಈಗ ನಮ್ಮ ಮನೆಗೆ ನಮ್ಮ ಅಪ್ಪಂಗೆ ಫೋನ್ ಮಾಡಿದ್ದೆ ನಮ್ಮ ಅಪ್ಪ ಬರ್ತಿದ್ದೆ ಸೊ ಅದಕ್ಕಾಗಿ ಅರ್ಧ ದೂರಿಗೆ ನಡ್ಕೊಂಡು ಹೋಗೋಣ ಅಂತಿದ್ದೀವಿ ನಡ್ಕೊಂಡು ಹೋಗ್ಬಿಟ್ಟು ಅಲ್ಲಿಂದ ಅವ್ರು ಬರ್ತಾರೆ ಅಲ್ಲಿಂದ ನಮ್ಮ ಅಪ್ಪ ಕರ್ಕೊಂಡು ಹೋಗುತ್ತೆ ಬೆಳಿಗ್ಗೆ ಬಂದುಬಿಟ್ಟು ಬೈಕ್ ಹೋಗಿಕೋ ಎಲ್ಲ ತಗೊಂಡೋಗೋಣ ಅಂತಿದ್ದೀವಿ ಸೊ ಗೈಸ್ ಹೋಗೋಣ ನಮ್ಮ ಅಪ್ಪಂಗೆ ಗೊತ್ತಾದ್ರೆ ನಮ್ಮ ಅಪ್ಪ ಸರಿಯಾಗಿ ಬೈಯುತ್ತೆ
ಸೊ ಗುರು ಏನು ಮಾಡೋದು ಗುರು, ಹಿಂಗಾಯ್ತು. ಗಾಡಿ ಬಿಟ್ಟು ಬಂದಿದ್ದೀರ ನಮ್ಮ ಅಪ್ಪ ಸರಿಯಾಗಿ ಬೈತೆ. ಅಪ್ಪ ಜೀವೆಲ್ಲ ಡಗ ಡಗ ಅಂತೈತೆ ಗೈಸ್ ಇನ್ನು. ಅಪ್ಪ ಭಯ ಸರಿ ಆಗ್ತದಲ್ಲ ಇನ್ನು. ಅಪ್ಪ ಗೈಸು ನಡ್ಕೊಂಡು ಹೋಗ್ತಾ ಇದ್ದೀವಿ, ಆಲ್ಮೋಸ್ಟ್ ಅಲ್ಲಿ ಅರ್ಧಕ್ಕೆ ಬಂದಿದ್ದೀವಿ. ಗಾಡಿಯಿಂದ ಬಿಟ್ಬಿಟ್ಟು ಗಾಡಿಯಿಂದ ಕೆಳಗೆ ಅಲ್ಲಿಗನ ಹೋಗಿದ್ದು ಗೈಸ್. ನಾವು ಅಲ್ಲಿ ಅಷ್ಟಾರ್ದಾಗಿದ್ದು ಇಲ್ಲಿಗ ನಡ್ಕೊಂಬಂದಿದ್ದೀವಿ. ಈಗ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಅಪ್ಪಾಜಿಗೆ ಫೋನ್ ಮಾಡಿದ್ದೆ, ನಮ್ಮ ಅಪ್ಪಾಜಿ ಬರ್ತಿದ್ದೆ. ಸೊ ಹೋಗ್ಬೇಕು ಗೈಸ್. ಭಯ ಆಗ್ತೈತೆ. ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, ಏನು ಮಾಡೋದು ಗೊತ್ತಾಗ್ತಿಲ್ಲ. ನೆಟ್ವರ್ಕು ಇರಲಿಲ್ಲ. ಅಲ್ಲಿ ಮ್ಯಾಲೆ ಬರ್ತಿದ್ದಂಗೆ ಸಿಕ್ಕಿದ್ದು ನೆಟ್ವರ್ಕು. ಅಪ್ಪ ನಮ್ದು ಒಂದೊಂದಲ್ಲ ಕತೆ. ಯಾಕನ ಬಂದ್ಬಿಟ್ವು ಇದು ಚಿಕನ್ ಮಾಡೋಕೆ. ಯಾವ ಚಿಕನ್ ತಿಂದ್ರು ಏನೋ ಆಗ್ಬಿಡೋದು ನಮ್ಗೆ. ಯಾಕನ ಬಂದ್ಬಿಟ್ವು ಅನ್ನಿಸ್ಬಿಡೋದು ನಮಗಂತೂ. ಏನೋ ಅಪ್ಪ ಇವನಂತೂ ಗಾಡ ನಡುಕ್ತವನೇ ಅವ್ನ ಕೈ. ಈಗಲೂ ಶವರ್ ಆಗ್ತಾನೆ ಇರ್ಕೋ. ಈಗಲೂ ನಡುಕ್ತಾವನು. ಅಪ್ಪ ಇಟ್ಟು ಆ ಅಣ್ಣ ಒಂದೇ ಒಂದು ಸ್ವಲ್ಪ ಧೈರ್ಯವಾಗಿದ್ದು. ನಾನು ಇವನು ಇಬ್ಬರು ಫುಲ್ಲು ಆಡಲ್ಲು. ನಾನು ಇವನು. ಅಪ್ಪ ಸರ್ರ ಭಯ ಆಗ್ಬಿಡ್ತು ಗೈಸ್. ನಿಜ ಏನು ಅಂತ ನಂಗೆ ನಿಜ ಈ ರೀಟಾಗಿ ನೋಡಿದಾಗಲೇ, ನಾನು ಈ ತಿರ್ಗಾ ಕ್ಯಾಮ್ರಾ ನೋಡಿದಾಗಲೇ ನನಗೂ ಗೊತ್ತಾಗೋದು ಏನೋ ಅದು ಕಾಣ್ತಿದ್ದು ಅಂತನಾ. ಸೌಂಡು ಗೈಸ್ ಅಪ್ಪ ಯಾವ ರೇಂಜಿಗೆ ಸೌಂಡ್ ಬಂತು ಅಂದರೆ ಭಯನೇ. ಆ ಸೌಂಡಿಗೆ ಅರ್ಧ ಭಯ ಪಟ್ಟಿದ್ದು ನಾವು. ಬ್ಯಾಟ್ರಿ ಆಗ್ತಿದ್ದಂಗೆ ಏನೋ ವೈಟ್ ಕಲರ್ ಬೆಳೆ ಕಾಣ್ಬಿಡ್ತು. ಅಪ್ಪ ಸಖತ್ ಭಯ ಆಗ್ತೈತೆ ಗೈಸ್. ಇಲ್ಲಿ ನಿಂತ್ಕೊಳಕ್ಕೆ ಭಯ ಆಗ್ತೈತೆ. ನಮ್ಮ ಅಪ್ಪಾಜಿ ಬರ್ತೀನಿ ಐತೆ. ನಮ್ಮ ಅಪ್ಪಾಜಿ ಬರೋವರೆಗೂ ಅರ್ಧ ದೂರಗಳು ನಡ್ಕೊಂಡು ಹೋಗ್ಬೇಕು. ಆಮೇಲೆ ನಮ್ಮ ಅಪ್ಪಾಜಿ ಕಡೆಗೆ ಹೋಗ್ಬೇಕು. ಭಯ ಆಗ್ತದೆ. ಎಲ್ಲರೂ ಮಧ್ಯದಲ್ಲಿ ಬಂದು ದೆವ್ವನ ಏನು ಅಂತ ಗೊತ್ತಾಗ್ತಿಲ್ಲ ಗೈಸ್ ನಮ್ಗೆ ಇನ್ನೂ. ಅಜ್ಜಿ ಇನ್ನೂ ನಾವು ನೀಟಾಗಿ ವೀಡಿಯೋ ರೀಕ್ಯಾಪ್ ನೋಡಿದಾಗಲೇ ಗೊತ್ತಾಗೋದು ನಮಗೂ. ಅಪ್ಪ ಅಷ್ಟು ಸೈಕ್ ಆಗ್ಬಿಡ್ತು ನಮಗೆ. ಓಕೆ ಗೈಸ್ ಬರ್ರಿ ಹೋಗೋಣ. ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಸೊ ಒಂದು ಇಷ್ಟರಲ್ಲೇ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಓಕೆ ಗೈಸ್ ನಮ್ಮ ಅಪ್ಪೊಬ್ಬರವ್ರಿಗೂ ಕಾಯ್ಕೊಂಡು ನಮ್ಮ ಅಪ್ಪ ಬರ್ತಿದ್ದಂಗೆ ಹೊತ್ಕೊಂಡು ಹೋಗ್ಬೇಕು ಗೈಸ್. ನಮ್ಮ ಅಪ್ಪನ ಹತ್ರ ಇನ್ನೂ ಎಷ್ಟು ಹೋಗಿಸ್ಕೋಬೇಕು ಗೊತ್ತಿಲ್ಲ. ಬನ್ನಿ ಹೋಗೋಣ ಗೈಸ್. ಈಗ ನಮ್ಮ ಮನೆ ಹತ್ರ ಬಂದು ನಮ್ಮ ಅಪ್ಪ ಮಕ್ಕ ಹೋಗಿತ್ತು ಸರಿಯಾಗಿ ಮುಗಿಸ್ಕೊಂಡು ಬಿಸಾಕ್ತಾರೆ. ನಮ್ಮ ಅಪ್ಪ ಹೇಳ್ತು ಅಂಥ ಜಾಗಕ್ಕೆಲ್ಲ ಹೋಗ್ಬೇಡ್ರಿ ಅಂತ, ವಿಡಿಯೋ ಎಲ್ಲ ತೆಗಿಬೇಡ್ರಿ ಅಂತ. ನಾವೇ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಡುಗೆ ಮಾಡ್ಕೊಂಡು ತಿನ್ನೋಕ್ಕಷ್ಟೇ ಅಂತೇಳಿ ಹೋದ್ವಿ. ಬಟ್ ಹಿಂಗಾಯಿತು. ನಮ್ಮ ಅಪ್ಪ ಸರಿಯಾಗಿ ಬೈತು. ಹೋಯ್ತು ಒಳಕ್ಕೆ ಅಪ್ಪ ಸರಿಯಾಗಿ ಬೈಸ್ಕೊಂಡೆ. ಇಷ್ಟೊತ್ತವರೆಗೂ ವಿಡಿಯೋ ಮಾಡೋಣ ಅಂತ ಹೋದೆ, ಅದಕ್ಕೂ ಬೈತು. ಅದಕ್ಕೆ ಅತ್ತಾಗಲಿಲ್ಲ, ವಿಡಿಯೋ ಆಫ್ ಮಾಡಿದೆ ಸುಮ್ಮನೆ. ಅಪ್ಪ ಗಾಯ್ಸ್ ಅಪ್ಪ ಈಗಲೂ ಭಯ ಗೊಡ ನೋಡೋಂಗಾಗ್ತೈತೆ ನನಗೆ. ಸಖತ್ ಭಯ ಆಗ್ತೈತೆ. ಓಕೆ ಗೈಸ್ ಬಾಯ್. ನಮ್ಮಪ್ಪ ಬೈತೈತಿ.